ಕಾರ್ಯಕ್ರಮ. ಬೆಟ್ಟಗಳು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿರುತ್ತದೆ? ಬೆಟ್ಟಗಳು ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿರುತ್ತದೆ. ನಮ್ಮ ರಾಜ್ಯದ 3 ಪ್ರಸಿದ್ಧವಾದ ಜಲಪಾತಗಳು ಯಾವುವು? ನಮ್ಮ ರಾಜ್ಯದ 3 ಪ್ರಸಿದ್ಧವಾದ ಜಲಪಾತಗಳು ಜೋಗ ಜಲಪಾತ, ನೇತ್ರಾವತಿ, ಶರಾವತಿ. ಫಲವತ್ತಾದ ಮಣ್ಣು ಎಲ್ಲಿ ಕಂಡುಬರುತ್ತದೆ? ನದಿಗಳು ಹೊತ್ತು ತಂದ ಮಣ್ಣಿನ ಮೈದಾನ ಪ್ರದೇಶಗಳಲ್ಲಿ ಮಣ್ಣು ಫಲವತ್ತಾಗುತ್ತದೆ. ನೀರು ಮಲಿನವಾಗದಂತೆ ನೀರು ತೆಗೆದುಕೊಳ್ಳುವ ಕ್ರಮಗಳು ಯಾವುವು? ಚರಂಡಿ ನೀರನ್ನು ನದಿಗಳಿಗೆ ಬಿಡದಂತೆ ತಡೆಯಬೇಕು. ಜಲಮಾಲಿನ್ಯದಿಂದ ಹರಡುವ ರೋಗಗಳ ಬಗ್ಗೆ ಜನರಿಗೆ ಜಾಗೃತಿ ಮಾಡಿಸಬೇಕು. ತ್ಯಾಜ್ಯ ವಸ್ತುಗಳನ್ನು ಮಾಡುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಮಾಡಿಸಬೇಕು. 3 ಕಾಲಗಳು ಯಾವುವು? ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಬೇಸಿಗೆ ಕಾಲದಲ್ಲಿ ನೀನು ಯಾವ ಆಹಾರವನ್ನು ಸೇವಿಸುವೆ? ಬೇಸಿಗೆ ಕಾಲದಲ್ಲಿ ನಾನು ಹಣ್ಣಿನ ಜ್ಯೂಸ್, ಮಜ್ಜಿಗೆ ಹಾಗೂ ಮೊಸರನ್ನು, ಸೌತೆಕಾಯಿ, ದೇಹಕ್ಕೆ ತಂಪು ನೀಡುವ ಹಣ್ಣನ್ನು ಸೇವಿಸುವೆ. ಬೇಸಿಗೆ ಕಾಲದಲ್ಲಿ ನೀನು ಯಾವ ಆಹಾರವನ್ನು ಬೇಸಿಗೆ ಕಾಲದಲ್ಲಿ ಯಾವುದು ಬಟ್ಟೆ ಧರಿಸುವೆ? ಬೇಸಿಗೆ ಕಾಲದಲ್ಲಿ ನಾನು ತೆಳ್ಳನೆಯ ಹೆತ್ತಿ ಬಟ್ಟೆಯನ್ನು ಧರಿಸುವೆ. ಕಾಮನಬಿಲ್ಲು ಯಾವಾಗ ಕಾಣುತ್ತದೆ? ಕಾಮನಬಿಲ್ಲು ಮಳೆ ಬಂದ ನಂತರ ಬಿಸಿಲು ಬಂದಾಗ ಕಾಣಿಸುತ್ತದೆ. ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ಯಾವುವು? ಕಾಮನಬಿಲ್ಲಿನಲ್ಲಿ 7 ಬಣ್ಣಗಳಿವೆ. ನೇರಳೆ, ಬೂದು, ಹಸಿರು, ಹಳದಿ, ಕೆಂಪು, ಕಿತ್ತಳೆ. ಚಳಿಗಾಲದಲ್ಲಿ ನೀನು ಸೇವಿಸುವ ಆಹಾರ ಪದಾರ್ಥಗಳು? ಕಾಫಿ, ಟೀ, ಕಷಾಯ, ಪರೋಟ, ಕ್ಯಾರೆಟ್, ಆಲೂಗಡ್ಡೆ ಬಳಸಿದ ಆಹಾರ. ಪ್ರಬಂಧ. ನನಗೆ ಸಿಕ್ಕಿರುವ ವಿಷಯ ರೇಡಿಯೋ ಸಂಪರ್ಕ ಸಾಧನ. ರೇಡಿಯೋವನ್ನು ಕಂಡುಹಿಡಿದ ನಮ್ಮ ಕೋಣೆ. ಇದರಲ್ಲಿ ಚಿಂತ್ರಣ, ಕೃಷಿ ಸಂಚಾರ, ಶಿಕ್ಷಣ, ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು. ಇದರಲ್ಲಿ ಚಿನ್ನಾರ ಚುಕ್ಕಿ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ನನಗೆ ಸಿಕ್ಕಿರೋ ವಿಷಯ ರೈಲು. ನನಗಿಂತಲೂ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ರೈಲು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು. ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಹಾಗಾಗಿ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಇದರ ದರವು ಕಡಿಮೆ. ನನಗೆ ಸಿಕ್ಕಿದ ವಿಷಯ ವಿಮಾನ. ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನು ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು. ವಿಮಾನವು ವಾಯು ಮಾರ್ಗದಲ್ಲಿ ಚಲಿಸುತ್ತದೆ. ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು. ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ. ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ. ಆದರೆ ಇದರ ದರ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ. ಧನ್ಯವಾದಗಳು. ಬೆಟ್ಟಗಳು ಮತ್ತು ಪರ್ವತಗಳ ವ್ಯತ್ಯಾಸ. ಬೆಟ್ಟಗಳು ಸ್ವಲ್ಪ ಎತ್ತರವಾಗಿದೆ. ಪರ್ವತಗಳು ಬೆಟ್ಟಗಳಿಂದ ಎತ್ತರವಾಗಿದೆ. ಬೆಟ್ಟಗಳು 1986 ಅಡಿಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುತ್ತವೆ. ಪರ್ವತಗಳು 1986 ಅಡಿಗಳಿಗಿಂತ ಹೆಚ್ಚು